ಹಳ್ಳಿಯ ಕಿಲಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇವರುಗಳ ಊರು ದೇವರಹಳ್ಳಿಯ ನಿಮಗೆ ದೇವಸ್ಥಾನದ ಬಗ್ಗೆ, ಪುಣ್ಯಕ್ಷೇತ್ರದ ಬಗ್ಗೆ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣ ಮಾಹಿತಿ ಕೇಳಿ ದೇವಸ್ಥಾನದ ಹಿಸ್ಟ್ರಿ ಹೇಳೋಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ. ಇದು ಚನ್ನಗಿರಿ ರೋಡು, ಚನ್ನಗಿರಿಯಿಂದ ಹೋಗ್ತಿರೋದು. ಚನ್ನಗಿರಿಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಗೋಪುರ ಇದು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ, ದೇವರಹಳ್ಳಿ. ತುಂಬಾ ಖುಷಿ ಅನಿಸುತ್ತೆ. ಇಲ್ಲಿಂದ ಹಿಡಿದು ದೇವಸ್ಥಾನ ತನಕ ಪೂರ್ತಿ ಮೆಟ್ಲು. ಇದು ಬೆಟ್ಟ. ಬೆಟ್ಟಕ್ಕೆ ಮೆಟ್ಲು ಮಾಡಿದ್ದಾರೆ. ಇನ್ನೊಂದು ಸೈಡಲ್ಲಿ ವೆಹಿಕಲ್ಸ್ ಬರೋಕ್ಕೆ ರೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಮೆಟ್ಲು ನೋಡಿ ಯಾವ ಥರ ಇದೆ, ಸುಂದರವಾಗಿದೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನ ಇದು. ಇಲ್ಲಿ ಎಲ್ಲ ದೇವರುಗಳು ಇದ್ದಾವೆ. ಇದು ಮೈಲಾರ ಲಿಂಗೇಶ್ವರ ದೇವಸ್ಥಾನ. ತುಂಬ ಅಚ್ಚುಕಟ್ಟಾಗಿ, ತುಂಬ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ದೇವ್ರು ನೋಡಿ ಯಾವ ಥರ ಸೂಪರ್, ಒಳಗೆಲ್ಲ ಯಾವ ಥರ ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಎಷ್ಟು ಸುಂದರವಾಗಿದೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನ ದೇವರಿದು. ತುಂಬ ಖುಷಿ ಅನಿಸ್ತು ಈ ದೇವಸ್ಥಾನಕ್ಕೆ ಹೋಗಿ, ಮತ್ತು ದೇವರಹಳ್ಳಿಗೆ ಹೋಗಿ ದೇವಸ್ಥಾನ ಪೂರ್ತಿ ನೋಡಿ. ಅದೇ ಥರ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿ ದೇವಸ್ಥಾನವೂ ಸಹ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದ್ರ ಮುಂದೆ ನೋಡಿ ಮತ್ತೊಂದು ಸಣ್ಣ ದೇವಸ್ಥಾನ ಇದೆ. ಅದ್ರಲ್ಲಿ ನಾನು ಹತ್ರಕ್ಕೆ ಹೋಗಲಿಲ್ಲ. ಪರಿಸರ ಸೂಪರ್. ಇದು ಒಂಥರ ಕಾಡಿದ್ದಂಗೆ ಐತೆ. ನೋಡಿ ತೇರಿಂದ ಅದು ಮದುವೆ, ಸಾಮೂಹಿಕ ಮದುವೆ ನಡೀತವೆ. ಸಖತ್ತು ಜಾಗ ಇದೆ ಇಲ್ಲಿ. ವರ್ಷಕ್ಕೊಂದ್ಸರಿ ಸಾಮೂಹಿಕ ಮದುವೆ ಆಗ್ತವೆ. ಮತ್ತು ಎಲ್ಲ ವೆಹಿಕಲ್ಸ್ನು ನಿಲ್ಲಿಸೋದಕ್ಕೆ ಸಖತ್ತು ಖಾಲಿ ಫೀಲ್ಡ್ ಚೆನ್ನಾಗಿದೆ. ಫ್ರೀಯಾಗಿ ಖಾಲಿ ಫೀಲ್ಡ್ ಚೆನ್ನಾಗಿದೆ. ಇದು ಸೆಂಟ್ರ್ ಪ್ಲೇಸ್. ಇದು ನೋಡಿ, ಇದು ಎಲ್ಲ ವೆಹಿಕಲ್ಸ್ಗಳು ಬರೋಂಥಕ್ಕೆ ರೋಡ್ ಮಾಡಿದ್ದಾರೆ. ಮತ್ತು ಇದು ಮಿಡ್ಲಿದು. ಇಲ್ಲಿಂದ ಮತ್ತೆ ನಾವು ಮೆಟ್ಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ಕೆಳಗಿಂದ ಬಂದಿವಲ್ಲ, ಸೆಂಟ್ರ್ ಪಾಯಿಂಟಿಂದ ಮತ್ತೆ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನ ಇದು. ನೀರಿನ ವ್ಯವಸ್ಥೆ ಆಗಿರ್ಬೋದು, ನಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನೋಡಿ ದೇವಸ್ಥಾನ ಹತ್ರ ಹಿಸ್ಟ್ರಿ ಲೈಟಾಗಿ ಬರೆದಾಕಿದ್ದಾರೆ ದೇವಸ್ಥಾನದ ಬಗ್ಗೆ ಮಾಹಿತಿ. ಹಾಗೆ ಸ್ವಚ್ಛವಾದ, ಶುಭ್ರವಾದ, ಸಭ್ಯವಾದ ಉಡುಪುಗಳನ್ನು ಧರಿಸಿ ಬನ್ನಿ ಅಂತ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಉಂಡಿ ಕಾಸಾಗಿರ್ಬೋದು, ಬೆಳ್ಳಿ ಬಂಗಾರ ಆಗಿರ್ಬೋದು, ಅಲ್ಲಿ ಕೊಟ್ಟು ರಸೀದಿ ತಗೋಬೇಕು. ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗ ಭೇದವಿಲ್ಲದ ದೇವರ ದರ್ಶನಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶವಿದೆ. ಇದು ಖುಷಿ ವಿಚಾರ. ಶ್ರೀ ಕ್ಷೇತ್ರ ಉಡುಗಿರಿ. ಇದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿದೆ ಹಿಸ್ಟ್ರಿ. ದೇವರಹಳ್ಳಿಯ ಇತಿಹಾಸ. ಉಡುಗಿರಿಯ ಇತಿಹಾಸ. ಕರ್ನಾಟಕದ ಮುಕುಟ ಮಣಿಯಂತಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿಂದ 12 ಕಿಲೋಮೀಟರ್ ದೂರದಲ್ಲಿರುವ ದೇವರಹಳ್ಳಿ ದೇವರಗಳ ಬೆಟ್ಟ ಪುಣ್ಯಕ್ಷೇತ್ರಗಳಲ್ಲಿ ಒಂದಿದು. ಈ ಸುಂದರ ಬೆಟ್ಟವೇ ಶ್ರೀ ರಂಗನಾಥ ಸ್ವಾಮಿಯ ಪವಿತ್ರ ಪುಣ್ಯಕ್ಷೇತ್ರ ಉಡುಗಿರಿ. ಹರಿಹರರು ಉಡುವಿನ ರೂಪದಲ್ಲಿ ಬಂದು ನೆಲೆಸಿದೆ. ದೇವಾದಿ ದೇವರು ನೆಲೆಸಿರುವ ಪವಿತ್ರ ತಾಣವಾಗಿದೆ. ದೇವರಗಳ ಗುಡ್ಡ, ದೇವರಗಳ ಬೆಟ್ಟ, ಉಡುಮರಡಿ, ದೇವರಹಳ್ಳಿ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಹರಿಹರರಿಬ್ಬರು ಲೋಕ ಕಲ್ಯಾಣಕ್ಕಾಗಿ ಭೂ ಸಂಚಾರವನ್ನು ಮಾಡಲಿಚ್ಛಿಸಿ ತಮ್ಮನ್ನು ಯಾರೂ ತಿಳಿಯಕೊಡದೆಂಬ ಉಡದ ಕಾಡು ಹಳ್ಳಿಯ ರೂಪವನ್ನು ತಾಳಿದರು. ವಿಜಯನಗರ ಅರಸ ಇಮ್ಮಡಿ ಹರಿಹರ ದೇವನ ಆಳ್ವಿಕೆ ಕಾಲ 1377. 1404 ಕಾಲದವರು ಬೇಟೆಯಾಡುತ್ತಾ ಈ ಭಾಗದಲ್ಲಿ ಬಂದಿದ್ದಾಗ ತೋಪಿನಹಳ್ಳಿ ಹತ್ತಿರವಿರುವ ಧೂಪದ ಮೊರಡಿ ಊರಲ್ಲಿ ಉಡದ ರೂಪದಲ್ಲಿ ಹೊರಟಿತು. ಬೇಟೆಗಾರರು ಉಡವನ್ನು ಹಿಡಿಯಲು ಮುಂದಾದರು. ದೈವ ಸಂಭೂತವಾದ ಉಡವು ಬೆಳ್ಳಿಯ ಉಡವಾಗಿ, ಚೆನ್ನಾಪುರದ ಚಿನ್ನದ ಉಡವಾಗಿ, ದೊಡ್ಡ ಗಾತ್ರದ ಉಡವಾಗಿ ಹಿರವುಡ ತಾಂಡದಲ್ಲಿ, ಕತ್ತೂರು ಬಳಿಯ ರಾಮಗೊಂಡನಹಳ್ಳಿಯಲ್ಲಿ ರಾಮ ಎಂದು ಧ್ಯಾನ ಮಾಡಿ, ಕೊಂಡದಳ್ಳಿಯಲ್ಲಿ ಕೊಂಡಲವಾಗಿ ಆಕೃತಿಯಾಗಿ, ಕಾಕನೂರು ಬಿಳಿಕೃಷ್ಣ ವರ್ಣದಿಂದ ಕಾಗೆಯ ಹಾಗೆ, ಬೇಟೆಗಾರರಿಗೆ ನೀತಿ ಪಾಠ ಮಾಡುತ್ತಾ ನೀತ್ಕೆರೆಯಲ್ಲಿ, ಬೇಟೆಗಾರರಿಂದ ತಪ್ಪಿಸಿಕೊಂಡು ನುಗ್ಗಿ ಹೋಗುವುದರಿಂದ ನುಗ್ಗಿಹಳ್ಳಿಯಲ್ಲಿ. ಈ ಥರ ಪ್ರತಿಯೊಬ್ಬರ ಹತ್ರನೂ ಬೇಟೆಗಾರರು ತಪ್ಪಿಸಿಕೊಂಡು ಹೋಗ್ತಿರುವಾಗ ಹರಿದ್ರಾವತಿ ನದಿ ಸಿಗುತ್ತೆ. ಆ ನದಿಯನ್ನು ಒಮ್ಮೆಲೆ ಕುಪ್ಪಸಿ ಹಾರಿ ಜಿಗಿದಾಗ ಇದ್ರಿಗೆ ಕಾಣದ್ದೇ ದೇವರ ಗುಡ್ಡ. ಆ ಗುಡ್ಡದಲ್ಲಿ ತುಂಬಾ ಖುಷಿಯಾಗುತ್ತೆ. ನನ್ನ ಜಾಗ ಸಿಕ್ಕೇ ಬಿಡ್ತಂತ. ಉದ್ಭವ ಮೂರ್ತಿಯಾಗಿ ಆ ದೇವರ ಗುಡ್ಡದಲ್ಲಿ ಚೈತ್ರ ಶುದ್ಧ ಪೂರ್ಣಿಮಾ ಚಿತ್ತ ನಕ್ಷತ್ರದ ಶುಭ ದಿನದಂದು ಉದ್ಭವ ಮೂರ್ತಿಯಾಗಿ ಅವತರಿಸಿದೆ. 14, 16, 17, 18ರ ಶತಮಾನದ ರಾಜರ ಆಳ್ವಿಕೆಯಲ್ಲಿ
ಆಳ್ವಿಕೆ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಪ್ರತಿಯೊಂದು ಇಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ತಿಳ್ಕೊಂಡು ಹೇಳಿದ್ದೀನಿ. ಇಲ್ಲಿ ಅದೇ ಥರ ಇಲ್ಲಿ ಒಂದು ಪಾಪುದು ನಾಮಕರಣ ವ್ಯವಸ್ಥೆ ಇತ್ತು. ನಾಮಕರಣ ನಾನು ಪಾಲ್ದಾರಾದೆ. ನಾನು ಸಹ ಸಕ್ಕರೆ ಮತ್ತು ಕಡಲೆನ ಇಸ್ಕೊಂಡು ತಿಂದೆ. ಎಲ್ಲರೂ ಸಹ ಹಾಡುಗಳನ್ನ ಆಡ್ತಾಯಿದ್ರು ಹೆಣ್ಮಕ್ಳು. ಆಲ್ರೆಡಿ ದೇವಸ್ಥಾನ ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ದೀನಿ. ಹೋಗುವಾಗ ಮತ್ತೆ ನಾನು ಮೆಟ್ರೋಲ್ ರೋಡ್ ಬೇಡ, ಮಾಮೂಲಿ ತಾರ್ ರೋಡಲ್ಲಿ ಹೋಗೋಣ ಅಂದ್ಕೊಂಡು ವೆಹಿಕಲ್ಸ್ಗೆ ಹೋಗೋ ರೋಡಲ್ಲಿ ಬರ್ತಾಯಿದ್ದೆ. ಮತ್ತು ಸಾಕಷ್ಟು ದೇವಸ್ಥಾನಗಳು ರೆಡಿ ಆಗ್ತಾಯಿದ್ವು. ಹೋಗುವಾಗ ಮತ್ತೆ 2-3 ದೇವಸ್ಥಾನಗಳು ಕಣ್ಣಿಗೆ ಕಂಡಾಗ ಅದನ್ನು ಸಹ ವೀಡಿಯೋ ಮಾಡಿ ಹಾಕ್ಬೇಕಲ್ಲ ಅಂತ ಮತ್ತೆ ವೀಡಿಯೋ ಮಾಡಿದೆ. ನೋಡಿ ಎಷ್ಟು ಕಲ್ತಂದರೆ ಹೊಸ ದೇವಸ್ಥಾನಗಳನ್ನ ಕಟ್ಟಿಸ್ತಾನೆ ಇದ್ದಾರೆ. ಇಲ್ಲೊಂದು ದೇವಸ್ಥಾನ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾನೆ ಅಂದ್ಕೊಂಡು ಬಂದೆ. ಈ ದೇವಸ್ಥಾನದ ಹೆಸರು ಆದಿ ಹೊನ್ನಮ್ಮ ದೇವಿ ದೇವಸ್ಥಾನ. ನೋಡಿ ಎಷ್ಟು ಸುಂದರವಾಗಿದೆ ದೇವಸ್ಥಾನ. ನೋಡಿ ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಷ್ಟು ಭವ್ಯವಾಗಿ ಕಟ್ಟಿದ್ದಾರೆ ನೋಡಿ. ಆದಿ ಹೊನ್ನಮ್ಮ ದೇವಿ ಕೃಪೆ. ನೋಡಿ ಆಗ್ತಾನೆ ಪೂಜೆ ಮಾಡೋಗಿರ್ತಾರೆ. ಅಣಿತೆನೂ ಸಹ ಹಾರಿರೋದಿಲ್ಲ. ಅದೇ ನೆಕ್ಸ್ಟ್ ದೇವಸ್ಥಾನ ಹೊಸೂರು ದೇವಿ ದೇವಸ್ಥಾನ ಅಂತ, ಹುಲಿಗಿ ಹೊಸೂರು ದೇವಿ ದೇವಸ್ಥಾನ, ಹೊಸೂರಮ್ಮ ದೇವಿ ದೇವಸ್ಥಾನ. ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀ ಡಿ ದೇವರಾಜ್ ಹಿಂದುಳಿದ ವರ್ಗಗಳ ವಸತಿ ಬಾಲಕರ ವಿದ್ಯಾರ್ಥಿ ನಿಲಯನೂ ಐತೆ. ಮತ್ತು MLA ಕಡೆಯಿಂದ ಮತ್ತು 5 ಕೋಟಿ ನಿಯರ್ದು ಒಂದು ಸಭಾಭವನ ಒಂದು ಹಾಕಿದ್ದಾರೆ. ಈ ಮರದಿಂದ ಈ ರೋಡಲ್ಲಿ 8ರಿಂದ 10 ಕೋಟಿನ ಬಂಡವಾಳದಲ್ಲಿ ಒಂದು ಗೋಪುರವನ್ನು ಕಟ್ಟಿಸ್ತಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ನಿಮಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೊರಟೆ. ಇಲ್ಲೊಂದು ದೇವಸ್ಥಾನ ಕಾಣ್ತು, ಬನಶಂಕರಿ ದೇವಿ ದೇವಸ್ಥಾನ ಇದು. ತುಂಬ ಖುಷಿ ಆಯಿತು. ಎಲ್ಲ ದೇವರುಗಳ ಏನು ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಸಾಧ್ಯವಷ್ಟು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ನೆಕ್ಸ್ಟಿನ ಬೇರೆ ವೀಡಿಯೋಗಳು ಬರ್ತಾ ಹೋಗ್ತವೆ. ಥ್ಯಾಂಕ್ ಯು ಸೊ ಮಚ್.